ಮಳೆಗಾಲದಲ್ಲಿ ಇದ್ದೀವಿ. ನಿಜವಾದ ಲವ್ ಸೀಸನ್ ಅಂದರೆ ಇದು ಪ್ರೀತಿ ಮೂಡೋ ಸೀಸನ್, ಪ್ರೀತಿ ಕಾಡೋ ಸೀಸನ್, ಪ್ರೀತಿಯಲ್ಲೇ ಎಲ್ಲರೂ ಓಡಾಡೋ ಸೀಸನ್, ಪ್ರೀತಿಯಲ್ಲೇ ಓದಾಡೋ ಅಂಥ ಸೀಸನ್ ಕೂಡ. ಸೊ ಅಂಥ ಸೀಸನಲ್ಲಿ ನಮ್ಮ ಲವ್ ಸೀಸನ್ ಸಿನಿಮಾ ರಿಲೀಸ್ ಆಗ್ತಿದೆ ಅನ್ನೋದು ವಿಶೇಷ. ಸೊ ತುಂಬ ಬಿಸಿಯಾದ ಪ್ರೀತಿ ಸರ್ ಅದಂಗಿದ್ರೆ, ನಮ್ಮ ತಂಪಾದ ಪ್ರೀತಿ ಯಾವಾಗಲೂ ಮಳೆಗಾಲದಲ್ಲಿ ಚಿಗುರೋದು ಮಳೆಗಾಲದಲ್ಲಿ ಇರುತ್ತೆ. ಸೊ ಇವತ್ತಿನ ಈ ಸಾಂಗ್ ಪ್ರೆಸ್ ಮೀಟ್ ಅಂತ ಏನಿದೆ, ನಾನು ಫಸ್ಟ್ ಟೈಮ್ ಇಂಥ ಒಂದು ಪ್ರೆಸ್ ಮೀಟ್ ಅಲ್ಲಿ ಭಾಗವಹಿಸ್ತಾ ಇರೋದು. ಈ ಕಾನ್ಸೆಪ್ಟ್ ಯೋಚನೆ ಮಾಡಿದ್ದಕ್ಕೆ ನಿರ್ದೇಶಕರು ಮತ್ತು ನಿರ್ಮಾಪಕರಿಗೆ ಧನ್ಯವಾದ. ಯಾಕಂದ್ರೆ ನಾವು ಸಾಹಿತಿಗಳು ಬರ್ತೀವಿ ಪ್ರೆಸ್ ಮೀಟ್ಗೆ, ಗಾಯಕರು ಎಲ್ಲ ಬರೋದಾಗಿರಬಹುದು, ಹಾಡಿನ ಬಗ್ಗೆ ಇಷ್ಟು ಮಾತಾಡೋಕೆ ನಮಗೆ ಸಮಯ ಇರೋದಿಲ್ಲ. ಹೆಚ್ಚಿನದಾಗಿ ಸಮಯದ ಅಭಾವ ಇರುತ್ತೆ. ಸಿನಿಮಾ ಬಗ್ಗೆ ಮಾತಾಡಬೇಕಾಗಿರುತ್ತೆ, ಪಾತ್ರಗಳ ಬಗ್ಗೆ ಮಾತಾಡಬೇಕಾಗಿರುತ್ತೆ. ಹಾಗಾಗಿ ಸಿನಿಮಾ ಬಗ್ಗೆ, ಗಾಯಕರ ಬಗ್ಗೆ, ಸಾಹಿತ್ಯದ ಬಗ್ಗೆ ಮಾತಾಡೋಕ್ಕೆ ಇಷ್ಟು ಸಮಯಾವಕಾಶ ಸಿಗೋದು ತುಂಬ ಕಡಿಮೆ. ಹಾಗಾಗಿ ಈ ಕಾನ್ಸೆಪ್ಟ್ ಯೋಚನೆ ಮಾಡಿದ್ದಕ್ಕೆ ಧನ್ಯವಾದ. ಇನ್ನು ನನ್ನ ಸುಕೃತ ಅಂದರೆ ನಾನು ಇವತ್ತು ಕಲ್ಯಾಣ್ ಸರ್ ಪಕ್ಕ ಕೂತಿರೋದು. ಮೇಡಮ್ ಹೇಳ್ದಂಗೆ ನಾವು ಅವರು ಚಿಕ್ಕವರಿದ್ದಾಗಲೇ ಬರೆಯೋಕ್ಕೆ ಶುರು ಮಾಡಿದ್ರು, ನಾವು ಚಿಕ್ಕವರಿದ್ದಾಗಲೇ ಅವ್ರು ಹಾಡೋದನ್ನ ಕೇಳೋಕ್ಕೆ ಶುರು ಮಾಡಿದ್ವಿ. ಹಾಗಾಗಿ ಸಮಕಾಲೀನ ಥರನೇ ನಾವು ಅನ್ಕೋಬೋದು ಕಲ್ಯಾಣ್ ಸರ್ನ. ಅವರ ಎಷ್ಟೋ ಪ್ರೇಮಗೀತೆಗಳು, ಎಷ್ಟೋ ಹಾಡುಗಳು, ಬರೀ ಪ್ರೇಮಗೀತೆಗಳು ಮಾತ್ರ ಬರೀಲಿಲ್ಲ, ಅವರು ಎಲ್ಲ ಥರದ ಹಾಡುಗಳನ್ನ ಬರೆದ್ರು. ನಾವು ಅವರು ತುಂತುರು ಆಗಿರ್ಬೋದು, ಚಂದ್ರಮುಖಿ ಪ್ರಾಣಸಖಿ ಆಗಿರ್ಬೋದು, ನಮ್ಮ ಪ್ರೀತಿಯ ರಾಮ ಆಗಿರ್ಬೋದು, ಎಲ್ಲ ಹಾಡುಗಳನ್ನ ಕೇಳಿರ್ತೀವಿ. ನನಗೆ ಇತ್ತೀಚೆಗೆ ನನಗೆ ಬೆರಗಿನಿಂದ ಅವರನ್ನು ನೋಡುವಂತೆ ಮಾಡಿದಂಥ ಒಂದು ಹಾಡು ಅಂದರೆ ಅಸುರ ಸಿನಿಮಾದಲ್ಲಿ ಒಂದು ಹಾಡಿದೆ, ಕರುಣೆ ಇಲ್ಲದ ಧರಣಿಯ ಕಣ್ಣೆ ಅಂತ. ನೀವು ಮುಂಚೆ ಕೇಳಿರ್ತೀರ. ಇವತ್ತು ಒಂದ್ಸತಿ ಸುಮ್ಮನೆ ಹೆಡ್ಫೋನ್ ಹಾಕ್ಕೊಂಡು, ಅದು ಒಂದೇ ಟ್ಯೂನಲ್ಲಿ ಇದೆ, ಬಟ್ ಒಂದೇ ಪ್ಯಾಟರ್ನ್ ಅಲ್ಲಿ ಇದೆ, ನೀವು ಹಾಡನ್ನು ಕೇಳಿ ನಿಮಗೆ ರೋಮಾಂಚನ ಖಂಡಿತವಾಗ್ಲೂ ಆಗುತ್ತೆ. ಅಂದರೆ ಸಂಪೂರ್ಣ ಜೀವನದ ಒಂದು ಸಾರವನ್ನ ಹೇಳುವಂಥ ಒಂದು ಹಾಡದು. ಅದು ಬಿಟ್ಟರೆ ಇನ್ನು ನನಗೆ ಬಹುಶಃ ಸಂಗೀತಕ್ಕೆ ಎಂಥ ಶಕ್ತಿ ಇದೆ ಅಂದರೆ, ಪ್ರೀತಿ ಮೂಡಿಸೋದಾಗಿರ್ಬೋದು, ಪ್ರೀತಿಯಲ್ಲಿ ಅವ್ರನ್ನ ನೆನಪಿಸೋದಾಗಿರ್ಬೋದು, ಎಲ್ಲ ಶಕ್ತಿ ಇದೆ. ಆದರೆ ಒಂದು ಹಾಡು ಎಷ್ಟೋ ಜನ ಸೋತವರಿಗೆ ಗೆದ್ದು ನಿಲ್ಲುವಂಥ ಒಂದು ಸ್ಫೂರ್ತಿಯನ್ನು ಕೊಟ್ಟಿದೆ. ಈವನ್ ನನಗೂ ಕೂಡ ಹಾಗೆ ಎಷ್ಟೋ ಜನ ಆತ್ಮಹತ್ಯೆ ಮಾಡ್ಕೊಳ್ಳೋಕ್ಕೆ ಅಂತ ಹೋದವ್ರನ್ನ ಮತ್ತೆ ವಾಪಸ್ ಜೀವನದ ಪಥಕ್ಕೆ ತಂದು ನಿಲ್ಲಿಸುವಂಥ ಹಾಡಂದ್ರೆ ಅರಳುವ ಹೂಗಳೇ. ಸೊ ಈ ಹಾಡನ್ನ ನೀವು ಯಾವಾಗಲೇ ಕುಗ್ಗಿದ್ರು ಕೂಡ ಒಂದು ಸತಿ ಈ ಹಾಡನ್ನ ಕೇಳಿ, ನೀವು ಮತ್ತೆ ನಿಮ್ಮಲ್ಲಿ ಒಂದು ಜೀವನ ಚೈತನ್ಯವನ್ನು ಮೂಡಿಸುವಂಥ ಹಾಡು ಅಂತ ಎಷ್ಟೋ ಹಾಡನ್ನ ಕೊಟ್ಟಿದ್ದಕ್ಕೆ ಧನ್ಯವಾದ ಕಲ್ಯಾಣ್ ಸರ್. ಹಾಗೆ ನೀವು ಹೇಳಿದ್ರಿ ಅಂದರೆ, ನೀವು ಎಲ್ಲ ಎಳ್ಕೊಂಡ್ಬಂದು ಅರ್ಥದಲ್ಲಿ ನಾವೀಗ ನಿಧಾನಕ್ಕೆ ಕೈ ಜೋಡಿಸ್ತಾ ಇದ್ದೀವಿ ಅಷ್ಟೇ. ಹಾಗಾಗಿ ನಮ್ಮ ಸಾಹಿತ್ಯದ ಏನೊಂದು ಪೀಳಿಗೆ ಇದೆ, ಸಾಹಿತ್ಯದ ಏನೋ ಒಂದು ಲೆಗೆಸಿ ಅಂತ ಏನು ಹೇಳ್ತೀವಿ, ಅದನ್ನೆಲ್ಲ ಇವರು ಕಾಪಾಡ್ಕೊಂಡು ಬಂದವರು. ಕಲ್ಯಾಣ್ ಸರ್ ನಾನು ವೀರ್ ಸರ್ ಹೇಳ್ದಂಗೆ, ನಾನು ಅವತ್ತೆಲ್ಲೋ ಕಾರಲ್ಲಿ ಹೋಗ್ತಿದ್ದೆ, ಸಡನ್ ಆಗಿ ಕಲ್ಯಾಣ್ ಸರ್ ಯಾವಾಗ ಫೋನ್ ಮಾಡಿ ಮಾತಾಡೋರು. ನನಗೆ ಯಾವುದೋ ಒಂದು ಸಿನಿಮಾದ ಸಾಲು ಇಷ್ಟ ಆದರೆ ನನಗೆ ಫೋನ್ ಮಾಡಿ ಇದು ಚೆನ್ನಾಗಿ ಬರ್ದಿದ್ದೀರಾ ಅಂತ ಹೇಳ್ತಾರೆ. ಅದಕ್ಕಿಂತ ಪ್ರೇರಣೆ ಬೇಕಾ ಅನ್ಸುತ್ತೆ ನನಗೆ. ಈ ಮಳೆಯಾಗೋ ಮೊದಲೇ ಕೇಳಿದಾಗಲೂ ನನಗೆ ಕಾಲ್ ಮಾಡಿ ಮಾತಾಡಿದ್ರು, ತುಂಬ ಚೆನ್ನಾಗಿ ಬರ್ದಿದ್ದೀರಾ ಅಂತ ಹೇಳಿದ್ರು. ಅಂದರೆ ನಾನು ಕಲ್ಯಾಣ್ ಸರ್ ಹೇಳಿದೆ, ಸರ್ ನಾನು ಈ ಥರ ನಿಮಗೆ ಹಾಡು ಕೇಳಿದಾಗ, ಲೈನ್ಸ್ ಇಷ್ಟ ಆದಾಗೆಲ್ಲ ಕಾಲ್ ಮಾಡಬೇಕು ಅಂದರೆ ಪ್ರತಿದಿನ ಒಂದು 10 ಕಾಲ್ ಮಾಡಬೇಕಾಗುತ್ತೆ ಸರ್ ಅಂತ ಹೇಳಿದೆ. ಸೊ ಥ್ಯಾಂಕ್ ಯು ಕಲ್ಯಾಣ್ ಸರ್. ಇವತ್ತಿನ ಕಾರ್ಯಕ್ರಮ ಸಾಂಗ್ಸ್ ಸಕ್ಸಸ್ ಮೀಟ್ ಅಂತಾನೆ ಇಟ್ಕೊಂಡಿದೀವಿ. ಅಂದ್ರೆ ಸಾಂಗ್ಸ್ ನಾವು ಅನ್ಕೊಂಡಿಲ್ಲ ಈ ಮಟ್ಟಕ್ಕೆ ನಮಗೆ ಬರುತ್ತೆ, ನಮ್ಮ ಸಿನಿಮಾಗೆ ಕಂಟೆಂಟ್ ಈ ತರ ಸಿಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ನಾನಂತೂ. ಬಟ್ ನಮಗೆ ಸಿಕ್ಕಿದೆ, ಅದನ್ನ ಜನ ರಿಸೀವ್ ಮಾಡ್ಕೊಳ್ತಿದ್ದಾರೆ. ಬಟ್ ಇನ್ನೂ ನಮ್ಗೆ ಸಾಲ್ತಿಲ್ಲ, ಅದಿನ್ನೂ ರೀಚ್ ಆಗ್ಬೇಕು, ತುಂಬಾ ಜನಕ್ಕೆ ರೀಚ್ ಆಗ್ಬೇಕು. ಬಿಕಾಸ್ ಅಂತ ಕಂಟೆಂಟ್ಸ್, ಆ ತರ ಸಾಂಗ್ಸ್ ನಮ್ಮಲ್ಲಿದೆ. ಸಾಂಗ್ಸ್ ನೀವೇನ್ ನೋಡ್ತಿದ್ದೀರಾ ಅದಕ್ಕೂ ಮೀರಿ ಸಿನಿಮಾ ಇದೆ. ಎಲ್ಲಾ ಸಾಂಗ್ಸ್ ಒಂದೊಂದು ಕತೆ ಹೇಳುತ್ತೆ ನಿಮ್ಗೆ. ಸೊ ದಯವಿಟ್ಟು ನಿಮ್ ಸಪೋರ್ಟ್ ಬೇಕು ನಮ್ಗೆ. ಈಗ ಸಾಂಗ್ಸ್ ನಾವೇನ್ ರಿಲೀಸ್ ಮಾಡಿದೀವಿ, ಅದು ಸುಮ್ಮನೆ ನಾವು ಸಾಂಗ್ಸ್ ನ ಇಡಬೇಕು ಅಥವಾ ಸಾಂಗ್ಸ್ ನಾವು ಜನಕ್ಕೆ ತೋರಿಸಿ ಇನ್ವಿಟೇಷನ್ ತರ ಮಾಡ್ಕೊಳ್ಳೋಣ ಅನ್ನೋದಲ್ಲ. ನಮ್ಗೆ ಕಂಟೆಂಟ್ ನಾವು ರೆಡಿ ಮಾಡ್ಕೊಂಡಾಗಿಂದಾನು ನಮ್ಗೆ ಈ ಸಾಂಗ್ಸ್ ಏನಿದೆ, ಈ ಸಾಂಗ್ಸ್ ನ ಡಿಮ್ಯಾಂಡ್ ಮಾಡ್ತು ಸ್ಕ್ರಿಪ್ಟ್, ಈ ಸಾಂಗ್ಸ್ ಬೇಕಿದೆ ಅಂತ. ಸೊ ನಾವು ಯಾವುದು ಫೋರ್ಸ್ಫುಲಿ ಇಟ್ಟಿಲ್ಲ ಸಾಂಗ್ಸ್, ಎಲ್ಲ ಪ್ರತಿಯೊಂದು ಸಾಂಗ್ ಒಂದು ಕತೆ ಹೇಳುತ್ತೆ. ಸೊ ಎಲ್ಲರೂ ಸಪೋರ್ಟ್ ಮಾಡಿ ನೋಡಿ. NR ಸ್ಟುಡಿಯೋಸ್ ಅಂತ ಯೂಟ್ಯೂಬ್ ಅಲ್ಲಿ ಇದೆ, ಲವ್ ಸೀಸನ್ಸ್ ಕನ್ನಡ ಸಾಂಗ್ಸ್ ಅಂತ ಹೊಡೆದ್ರೆ ಎಲ್ಲ ಬರುತ್ತೆ. ನೋಡಿ, ಸಪೋರ್ಟ್ ಮಾಡಿ. ನಿಮ್ಮ ಬ್ಲೆಸ್ಸಿಂಗ್ಸ್ ಮತ್ತೆ ನಿಮ್ಮ ಸಪೋರ್ಟ್ ಬೇಕು ನಮಗೆ. ಸೊ ಯಾರು ಇಲ್ಲಿ ಸಪೋರ್ಟ್ ಮಾಡೋದಿಲ್ಲ ನಮಗೆ, ಎಲ್ಲ ಹೊಸಬ್ರಾಗಿರೋದ್ರಿಂದ ನಾವೇ ಕಷ್ಟಪಟ್ಟು ನಾವೇ ಮಾಡ್ತಿದೀವಿ. ನಮ್ಗೆ ಎಷ್ಟೋ ಜನನ ಕೇಳಿದ್ವಿ, ಈ ತರ ಸಪೋರ್ಟ್ ಮಾಡಿ, ಈ ತರ ಸ್ಟೋರಿಗೆ ಹಾಕೊಳ್ಳಿ, ಹೇಳ್ತಾರೆ ಮಾಡ್ತೀನಿ ಅಂತಾರೆ, ರೆಸ್ಪಾಂಡ್ ಮಾಡೋದಿಲ್ಲ. ಸೊ ನಮ್ಮಂತ ಹೊಸಬರಿಗೆ ಸಪೋರ್ಟ್ ಮಾಡಿದಾಗ ಅದು ಇನ್ನೂ ಹೆಚ್ಚು ಜನಕ್ಕೆ ರೀಚ್ ಆಗುತ್ತೆ. ಎಲ್ಲಾ ಸಿನಿಮಾ ಗೆಲ್ಲಬೇಕು, ಅದ್ರಲ್ಲಿ ನಮ್ದು ಒಂದು ಆಗ್ಬೇಕು. ಸೊ ಆ ಇಂಟೆನ್ಷನ್ ತುಂಬಾ ಜನಕ್ಕೆ ಇಲ್ಲ ಅಂತ ನನಗನ್ಸುತ್ತೆ. ಯಾಕಂದ್ರೆ ತುಂಬಾ ನೋಡ್ಕೊಂಡ್ ಬಂದ್ಬಿಟ್ಟಿದ್ದೀನಿ ಇಲ್ಲಿವರೆಗೂ. ಯಾರು ಸಪೋರ್ಟ್ ಮಾಡೋದಿಲ್ಲ, ಚೆನ್ನಾಗಿದೆ ಅಂತಾರೆ, ಹೇಳ್ತಾರೆ, ಬಟ್ ಸಪೋರ್ಟ್ ಮಾಡೋದಿಲ್ಲ. ಸೊ ಸಪೋರ್ಟ್ ಮಾಡಿದಾಗ ನಮಗೂ ಹೆಚ್ಚು ಬೆಂಬಲ ಸಿಗುತ್ತೆ ಅಂತ ನಂಬಿಕೆ. ಸೊ
ಸೊ ದಯವಿಟ್ಟು ನೀವು ಏನಿದ್ದೀರಾ ಇಲ್ಲಿ ಏನು ಬಂದಿದ್ದೀರಾ, ನೀವು ಹೆಚ್ಚು ಹೆಚ್ಚು ನಮ್ಮ ಕಂಟೆಂಟ್ಸ್ನ ಪುಷ್ ಮಾಡಿ ಜನಕ್ಕೆ ರೀಚ್ ಆಗೋ ಥರ ಮಾಡಿ, ನಮಗೆ ಆಡಿಯನ್ಸ್ಗೆ ಒಂದು ಬ್ರಿಡ್ಜ್ ಆಗಿ ನೀವು ಇದ್ದೀರಾ, ಇನ್ನೂ ಸ್ವಲ್ಪ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಒಂದು ಲೈನ್ ಹೇಳ್ಬೇಕು ಅಂತ ಸಿನಿಮಾದಲ್ಲಿ ಒಂದು ಡೈಲಾಗ್ ಇದೆ, ಇವಾಗಿರೋ ಕಾಂಪಿಟೇಷನ್ನಲ್ಲಿ ಅವಕಾಶಗಳೇ ಇಲ್ಲ, ಅವಕಾಶ ಸಿಕ್ಕಿದ್ರು ಪೇಮೆಂಟ್ ಸಿಗಲ್ಲ, ಮಾಡಿದ ಕೆಲ್ಸಕ್ಕೆ ಕ್ರೆಡಿಟ್ಸ್ ಕೊಡಲ್ಲ. ಸೊ ಇಷ್ಟೆಲ್ಲ ಕಷ್ಟಪಟ್ಟರು ಕ್ರೆಡಿಟ್ಸ್ ಅಂತ ಏನೋ ಒಂದು ಸಿನಿಮಾ ಮಾಡಿದ್ದಾರೆ ಕೈ ಹಿಡಿಯೋಣ ಅನ್ನೋದು ಯಾರಿಗೂ ಇಲ್ಲ, ಅಥವಾ ನಾವೇ ಅವ್ರಿಗೆ ರೀಚ್ ಆಗ್ತಿಲ್ವೋ ಅನ್ನೋದು ಗೊತ್ತಿಲ್ಲ. ಸೊ ಇದ್ರ ಮೂಲಕ ನಾನು ಹೇಳ್ಕೊಳ್ಳೋದು, ಥಿಯೇಟರ್ಗೆ ಬನ್ನಿ ಜನ, ಖಂಡಿತ ನಿಮ್ಮ ಟೈಮ್ಗೆ ಮತ್ತೆ ನಿಮ್ಮ ಹಣಕ್ಕೆ ಯಾವತ್ತೂ ಮೋಸ ಮಾಡೋದಿಲ್ಲ. ನಾನಂತೂ ನಮ್ಮ ಸಂಸ್ಥೆ ಒಳ್ಳೆ ಸಂಸ್ಥೆ ಇಟ್ಕೊಂಡು ಒಳ್ಳೆ ಆಲೋಚನೆಗಳನ್ನ ಇಟ್ಕೊಂಡು ಬರ್ತಿದ್ದೀವಿ. ನಮ್ಮ ಸಂಸ್ಥೆಯಿಂದ ಯಾವುದೇ ಸಿನಿಮಾಗಳು ಬಂದರೂ ನಿಮಗೆ ಒಳ್ಳೆ ಕಂಟೆಂಟ್ ಜೊತೆಲೇ ಬರ್ತೀವಿ. ಸೊ ಈ ಸಿನಿಮಾನು ಅಷ್ಟೇ, ಲವ್ ಸೀಸನ್ಸ್ ಹೈ ಮಾರಲ್ ವ್ಯಾಲ್ಯೂಸ್ ಇಟ್ಕೊಂಡು ಮಾಡಿರುವಂಥ ಸಿನಿಮಾ. ನಮ್ಮ ಎಲ್ಲರ ಜೀವನದಲ್ಲೂ ಇದು ಎಕ್ಸ್ಪೀರಿಯನ್ಸ್ ಮಾಡಿರ್ತೀವಿ, ನಿಮ್ಮ ಜೀವನದಲ್ಲೂ ಇದು ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ನಿಮ್ಮ ಕತೆ ಇದು, ನಿಮ್ಮ ಕತೆಗಳನ್ನ ನಾವು ಇಟ್ಕೊಂಡು ನಾವು ಮಾಡಿರೋಂಥ ಸಿನಿಮಾ ಇದು. ಸೊ ದಯವಿಟ್ಟು ಸಪೋರ್ಟ್ ಮಾಡಿ, ನಿಮ್ಮ ಸಪೋರ್ಟ್ ಬೇಕು, ನಿಮ್ಮ ಬೆಂಬಲ ಬೇಕು, ನಿಮ್ಮ ಪ್ರೀತಿ ಬೇಕು. ಥ್ಯಾಂಕ್ ಯು ಸೋ ಮಚ್. ದೊಡ್ಡದಾಗೇನು ಮಾತಾಡಲ್ಲ, ನಮ್ಮ ಕೆಲಸ ಮಾತಾಡುತ್ತೆ. ಜುಲೈ 3ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಿದೆ, ನಿಮ್ಗೆಲ್ಲರಿಗೂ ಇಷ್ಟ ಆಗುತ್ತೆ. ಥಿಯೇಟರ್ಗೆ ಬನ್ನಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಮುಕುಂದ ಅವರೇ, ಅದಕ್ಕೆ ಮುಂಚೆ ಒಂದು ಮಾತು ಹೇಳ್ತಿದ್ದೀನಿ, ಕೈ ಎತ್ತವ್ರನ್ನು ಒಳ್ಳೆಯವರು ಅಂತ ಹೇಳುವಂತ ಈ ಇಂಥ ಟೆಕ್ನಿಷಿಯನ್ಗೆ ಒಂದು ಕೈ ಎತ್ತೋಣ. ಒಳ್ಳೇದಾಗಿ ಮನಸ್ಸು ಒಳ್ಳೇದಾಗಿದ್ರೆ ಎಲ್ಲ ಚೆನ್ನಾಗಿರುತ್ತೆ. ಅದು ಆರಂಭದಿಂದ ನನ್ನನ್ನು ನೋಡಿರುವ ಎಲ್ಲ ಹಿರಿಯ ಪತ್ರಕರ್ತರು, ಎಲ್ಲ ಹಿರಿಯರು ಇಲ್ಲಿದ್ದೀರಾ, ನನ್ನ ಸಮಕಾಲೀನರು ಇಲ್ಲಿದ್ದೀರಾ, ಇತ್ತೀಚೆಗೆ ಬಂದವರು ಇದ್ದಾರೆ, ಎಲ್ಲರಿಗೂ ಕೂಡ ಹೃದಯಪೂರ್ವಕ ನಮಸ್ಕಾರ. ಹಾಡುಗಳನ್ನ ತಾವು ನೋಡಿದ್ದೀರಾ, ಸಾಹಿತ್ಯಗಳನ್ನು ಗಮನಿಸಿದ್ದೀರಾ. ಈ ಮುಂಚೆ ಆಗಿರೋ ಪ್ರೆಸ್ ಮೀಟ್ಗಳಲ್ಲೂ ಕೂಡ ನಿರ್ಮಾಪಕ ನಿರ್ದೇಶಕರು ಮಾತಾಡಿರ್ತಾರೆ, ವೀರ ಸಮರ್ಥ ಅವರು ಎಲ್ಲವನ್ನ ಹೇಳಿದ್ದಾರೆ. ಉಳ್ಕೊಂಡಿರೋದು ಏನಿಲ್ಲ. ನನ್ನ ಪ್ರಕಾರ ಲವ್ ರೀಸನ್ಸ್ಗೆ ತುಂಬ ವ್ಯತ್ಯಾಸಗಳಿರುತ್ತೆ, ಆದರೆ ಲವ್ ಸೀಸನ್ಸ್ಗೆ ಯಾವುದೇ ವ್ಯತ್ಯಾಸ ಇಲ್ಲ. ಪ್ರೀತಿ ಮಾಡೋಕ್ಕೆ ಎಲ್ಲ ಸೀಸನು ನಮ್ಮದೇ ಆಗಿರುತ್ತೆ. ಆ ಥರ ಲವ್ ಸೀಸನ್ಸ್ ಇಟ್ಕೊಂಡು ಒಂದು ಒಳ್ಳೆ ಇದು ಮಾಡಿದ್ದಾರೆ ಅಂತ ನನ್ನ ಭಾವನೆ. ಈ ಭಾವನೆಗಳಿಗೆ ಒಂದೇ ಬಣ್ಣ, ಆದರೆ ಬಣ್ಣ ಬಣ್ಣದ ಭಾವನೆಗಳು ಬೇರೆ ಇರುತ್ತೆ. ಇವೆರಡರ ಸೂಕ್ಷ್ಮತೆಯನ್ನು ಇಟ್ಟುಕೊಂಡು ಬದುಕಿಗೆ ಹೇಗೆ ಅಡಾಪ್ಟ್ ಮಾಡ್ಬೋದು ಅಂತ ಒಂದು ಸಣ್ಣ ಥಾಟ್ ಬಂದು ಈ ಹಾಡನ್ನು ಬರೆಯೋ ಪ್ರಯತ್ನ ಆಯಿತು. ಒಂದು ಏನು ಇಲ್ಲಿ ಸಣ್ಣದೊಂದು ಮಜಾ ಏನಂದರೆ, ನಿರ್ಮಾಪಕರ ಮುಖ ನಾನು ನೋಡಿಲ್ಲ, ನಿರ್ದೇಶಕರ ಮುಖ ನೋಡಿಲ್ಲ, ಹೀರೋ ಹೀರೋಯಿನ್ಗಳು ಯಾರು ಅಂತ ಗೊತ್ತಿಲ್ಲ. ಸಾಮಾನ್ಯ ಪಾತ್ರಧಾರಿಗಳಾದ್ರೂ ಒಂದು ರೆಫರೆನ್ಸ್ ಫೋಟೋ ತಗೊಂಡಾದ್ರು ಹಿಂಗಿರ್ತಾರೆ ಅವರು ಅಂತ ಇಮೇಜ್ ಮಾಡ್ಕೋಬೋದು. ಅದು ಯಾವುದೂ ಇಲ್ಲ. ನನಗೆ ಗೊತ್ತಿದ್ದು ಮ್ಯೂಸಿಕ್ ಡೈರೆಕ್ಟರ್ ಒಬ್ಬರೇ. ಆದರೆ ಅದೇ ಫೋನಲ್ಲಿ ಮಾತಾಡಿದ್ದೀವಿ, ಮುಖ ಪರಿಚಯ ಇಲ್ಲ ಅಂತ. ಅಂದ್ರೆ ಮುಖ ಪರಿಚಯ ಇಲ್ಲ. ಆದ್ರೆ ಹೇಗಿತ್ತು ಅಂದ್ರೆ, ನಾನು ಬರೆಯೋವಾಗ ನನಗೆ ಈ ಕಡೆ ಲೈನ್ ಪ್ರೊಡ್ಯೂಸರ್ ಕೈ ಹಿಡ್ಕೊಂಡು ಬರ್ಸಿದಂಗೆ, ಆ ಕಡೆ ಡೈರೆಕ್ಟರ್ ಕೈ ಹಿಡಿದು ಬರ್ಸಿದಂಗೆ, ಆ ಥರ ಜೊತೆಲೇ ಇಟ್ಕೊಂಡು ಎಲ್ಲರೂ ಕೂಡ ನನಗೆ ಗೊತ್ತಿಲ್ಲದೆ ಒಂದೇ ವರ್ಷನ್ ಬರ್ಸಿದ್ರು. ಅದೇನು ಬರೋದ್ನೋ ಇವ್ರು ಓಕೆ ಮಾಡಿಬಿಟ್ರು, ಆ ಹಾಡಾಯ್ತು. ಈ ಥರನೇ ನಡ್ಕೊಂಡು ಬಂದಿದೆ ಇದುವರೆಗೂ ಕೂಡ. ನನಗೇನು ಗೊತ್ತಿಲ್ಲದೆ ನಾನು ಬರ್ಕೊಂಡು ಬಂದವು. ಬರೀ 10ನೇ ಕ್ಲಾಸ್ ನಾನು ಓದಿದ್ದೇ ಏನಿಲ್ಲ, ಅದ್ರ ಬರೆಯೋ ಕೆಲಸ ಕೊಟ್ಟ ದೇವರು. ಅದು ಇಲ್ಲಿವರೆಗೂ ಬರೆಯೋದು, ಮ್ಯೂಸಿಕ್ ಏನೋ ಬಂತು, ಎಲ್ಲ ಹೀಗೆ ಒಂದು ಮ್ಯಾಜಿಕ್ ಥರ ನಡೀತಿದೆ ಪ್ರಪಂಚ. ಅದರಲ್ಲಿ ಈ ಹಾಡು, ಈ ಸಂದರ್ಭ, ಈ ಒಂದು ಟೀಮ್ ತುಂಬ ಒಳ್ಳೆ ಟೀಮ್, ಒಳ್ಳೆ ನಿರ್ದೇಶಕರು, ಒಳ್ಳೆ ನಿರ್ಮಾಪಕರು, ಕಲಾವಿದರು ಎಲ್ಲರೂ ಅಷ್ಟೇ. ಜೊತೆಗೆ ನಾನು ತುಂಬ ಪ್ರೀತಿಸುವಂಥ ಸಂಗೀತ ನಿರ್ದೇಶಕರಲ್ಲಿ ವೀರ್ ಸಮರ್ಥ ಒಬ್ಬರು, ಪ್ರಮೋದ್ ಒಬ್ಬ ತಮ್ಮ, ನನಗೆ ಪ್ರೀತಿಯ ತಮ್ಮ. ತುಂಬ ಹಂಚ್ಕೋತೀವಿ, ತುಂಬ ಮಾತಾಡ್ತೀವಿ. ಈ ಎಲ್ಲ ಇಲ್ಲಿರೋ ಈ ಹೊಸದಾಗಿ ಬರ್ತಿರೋ ಮತ್ತೆ ಸಾಯಿ ಸರ್ವೇಶ್ ಅವರು ಈಗ ಪರಿಚಯ ಆದರು. ಅವರು ಕೂಡ ಇಲ್ಲಿ ಬಹಳ ಜನ ಮುಖ ಪರಿಚಯಗಳೆಲ್ಲ ಹೊಸದಾಗಿ ಆದರೂ ಕೂಡ ಒಂಥರ ಅದು ಸುಖ ಪರಿಚಯ. ಅದು ತುಂಬ ಹಾಯ್ ಅನಿಸ್ತು. ಒಂದು ಒಳ್ಳೆ ಸಿನಿಮಾ ಮಾಡಿದ್ದಾರೆ ಅಂತ ನನ್ನ ನಂಬಿಕೆ. ದಯವಿಟ್ಟು ಎಲ್ಲ ಸಿನಿಮಾಗಳಿಗೆ ನೀವು ಪ್ರೋತ್ಸಾಹ ಕೊಡ್ತೀರಾ, ಆಶೀರ್ವಾದ ಮಾಡ್ತೀರಾ, ಪ್ರೀತಿಸ್ತೀರಾ. ಹಾಗಾಗಿ ಸಿನಿಮಾಗಳು ಇನ್ನೂ, ಚಿತ್ರರಂಗ ಇನ್ನೂ ಇದೆ, ಸಿನಿಮಾ ಇನ್ನೂ ಇದೆ. ಹಾಗಾಗಿ ಈ ಸಿನಿಮಾನ ಗೆಲ್ಲಲಿ, ನಿರ್ಮಾಪಕರ ನಂಬಿಕೆ ಬಲವಾಗಲಿ, ನಿರ್ದೇಶಕರ ಶ್ರಮಕ್ಕೆ ಒಂದು ಸಾರ್ಥಕತೆ ಸಿಕ್ಕಲಿ. ಅವರಿಬ್ಬರು ಗೆದ್ದರೆ ಇಂಥ ಟೀಮ್ 10 ಟೀಮ್ ಬಂದೇ ಬರುತ್ತೆ. ನಿಮ್ಮ ಆಶೀರ್ವಾದ ಸದಾ ನಮ್ಮೆಲ್ಲರ ಮೇಲಿರಲಿ ಅಂತ ಪ್ರಾರ್ಥಿಸ್ತೀನಿ. ನಮಸ್ಕಾರ.